ಶ್ರೀ ಮಹಾಗಣಪತಿಯ ನಮಃ. ಈಗ ನಮಗೆ ಕುಂಭಮೇಳ ನಡೀತಾ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈಗ ಶಿವರಾತ್ರಿಗೆ ಅದು ಕೊನೆ ಮಂಗಳ ಸ್ನಾನ, ಅಮೃತ ಸ್ನಾನ ಅಂತ ಹೇಳ್ತಾರೆ. ಅದಕ್ಕೆ ಅಮೃತ ಸ್ನಾನ ಮುಗಿದೋಗುತ್ತೆ. ಒಂದು ಒಟ್ಟು 5-6 ಸ್ನಾನಗಳಿರುತ್ತವೆ. ಆಮೇಲೆ ಅರ್ಧ ಕುಂಭಮೇಳ ಅಂತ ಕೂಡ ಮಾಡ್ತಾರೆ. ಸುಮಾರು ಜನ ಅಲ್ಲಿಗೆ ಹೋಗಿ ಕುಂಭಮೇಳ ಸ್ನಾನ ಮಾಡಬೇಕು, ಗಂಗಾ ಯಮುನಾ ಸರಸ್ವತಿ ಪ್ರಯಾಗರಾಜದಲ್ಲೇ ಮಾಡಬೇಕು ಅನ್ನೋದೊಂದು ಸುಮಾರು ಜನಕ್ಕಿದೆ. ಆದರೆ ಕೆಲವರು ಹೋಗದೇ ಇರತಕ್ಕಂಥವ್ರಿಗೆ ಪುರಾಣಗಳಲ್ಲಿ ಬೇಕಾದಷ್ಟು ಉಲ್ಲೇಖನ ಮಾಡಿದ್ದಾರೆ. ಅಂದರೆ ಕೃತಕ ಸರೋವರಗಳಲ್ಲಿ ಹತ್ತಿರ ಇರತಕ್ಕಂಥ ನದಿಯಲ್ಲಿ ಮಾಡೋದು. ಇನ್ನೂ ಹೋಗೋಕ್ಕಾಗದೇ ಇದ್ದವರು ಒಂದು ತೊಟ್ಟಿಯನ್ನು ಒಳಗೆ ಕೂತ್ಕೊಂಡು ಮುಳುಗುವುದು ಅಂತ ಕೂಡ ಒಂದು ಏರ್ಪಾಡು ಮಾಡಿದ್ದಾರೆ. ಹೀಗೆ ನಮಗೆ ಅದೆಲ್ಲ ಏನು ಬೇಕಿಲ್ವಲ್ಲ. ಇಲ್ಲಿ ಸಪ್ತಋಷಿ ಸರೋವರ ಅಂತ ಕೃತಕ ಅಲ್ಲ, ಅದು ರಿಯಲ್ ಆಗಿರ್ತಕ್ಕಂಥ ಸರೋವರ. ನಾವು ಕೃತಕವಾಗಿ ಮಾಡ್ಕೊಂಡಿದ್ದೀವಿ ಮೇಲೆಲ್ಲ ಕೂಡ. ಆ ಸರೋವರದಲ್ಲಿ ನಮ್ಮ ದತ್ತಭಕ್ತರು ಕೂಡ ಸುಮಾರು ಜನ ಹೋಗೋಕ್ಕೆ ಆಗದೇ ಇರತಕ್ಕಂಥವರೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡೋದಕ್ಕೆ ಏರ್ಪಾಟಾಗಿದೆ. ನಾವು ಅದು ಶಿವರಾತ್ರಿ ದಿನ, ಅದು ಕೊನೆ ಮಂಗಳ ಅಮೃತ ಸ್ನಾನ ಅಂತ ಹೇಳ್ತೀವಿ ನಾವು. ನೀವೆಲ್ಲರೂ ಕೂಡ ಬರಬೇಕು. ನಿಮಗೋಸ್ಕರವೇ ನಾನು ಅಲ್ಲಿ ಕೂತಿರ್ತೀನಿ. ಅದರಲ್ಲೂ ಎಲ್ಲ ನದಿಗಳ ತೀರ್ಥ ಮತ್ತು ಅಲ್ಲಿ ಸರಸ್ವತಿ ನದಿ ತೀರ್ಥ, ಯಮುನಾ ನದಿ ತೀರ್ಥ, ಗಂಗಾ ನದಿ ತೀರ್ಥ ಇವೆಲ್ಲವೂ ತಂದು ಅಲ್ಲಿ ಆ ತೀರ್ಥದಲ್ಲಿ ನಾವು ಬೆರೆಸಿದ್ದೀವಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಅಂತ ನಂಬಿಕೆಯಿಂದ ನಿಮ್ಮ ಆಶ್ರಮ ಇದು. ಇವಾಗ ನೀವು ಅದನ್ನು ಉಪಯೋಗಿಸ್ಕೋಬೇಕು. ಅದು ಶಿವರಾತ್ರಿ ದಿನ, ಎಂಥ ಒಳ್ಳೆಯ ದಿನ. ಬರ್ತೀರಲ್ವ? ಜೈ ಗುರುದತ್ತ, ಶ್ರೀ ಗುರುದತ್ತ.